ಅರುಣಾಚಲ ಪ್ರದೇಶದ ಕಾಮ್ಲೆ ಜಿಲ್ಲೆಯ ಬೋಸಿಮ್ಲಾದಲ್ಲಿಂದು ಬಹುಪಯೋಗಿ ಒಳಾಂಗಣ ಸಭಾಂಗಣವನ್ನು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಉದ್ಘಾಟಿಸಿದರು. ಬಳಿಕ ಅವರು ಮೊದಲ ಜಂಟಿ ಮೆಗಾ ನ್ಯೋಕುಮ್-ಯುಲ್ಲೋ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡರು. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ನೈಶಿ ಸಮುದಾಯದ ಮೊದಲ ಮಹಿಳೆ ಕಬಕ್ ಯಾನೋ ಅವರನ್ನು ಸನ್ಮಾನಿಸಿದರು. ಈ ವೇಳೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಹಾಗೂ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸೇರಿದಂತೆ ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು. ಬಳಿಕ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಭೂಮಿ ಮೇಲಿನ ಮಾನವರ ಒಳಿತಿಗಾಗಿ ಆದಿವಾಸಿಗಳು ನ್ಯೂಕೋಮ್-ಯುಲ್ಲೋ ಹಬ್ಬ ಆಚರಿಸಿಕೊಂಡು ಬರುತ್ತಿದ್ದಾರೆ. ವಸುಧೈವ ಕುಟುಂಬಕಂ ಎಂಬ ನಮ್ಮ ಪರಂಪರೆಯಲ್ಲಿ ಭಿನ್ನ ರೀತಿ ಆಚರಣೆಗಳು, ಸಂಸ್ಕೃತಿ, ಸಂಪ್ರದಾಯಗಳು ಜಗತ್ತಿನ ಹಿತವನ್ನು ಬಯಸುವ ಉದಾತ್ತ ಆಲೋಚನೆಗಳಾಗಿವೆ. ಬುಡಕಟ್ಟು ಕಲೆ ಆಚರಣೆಗಳು ದೇಶದ ಅನನ್ಯತೆಯನ್ನು ಹೆಚ್ಚಿಸಿವೆ ಎಂದರು. ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಉತ್ಸವಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶವಾಗಿದೆ. ಆರ್ಥಿಕ ಬೆಳವಣಿಗೆ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸಾಮಾಜಿಕ ಕಲ್ಯಾಣ ಯೋಜನೆಗಳಲ್ಲಿ ರಾಷ್ಟ್ರ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದರು. और हमारी संस्कृति को भी सही रखना है. ऐसी परिस्थिति के अंदर मेरा यहाँ पर आना मन गदगद है. प्रदेश में आज के दिन 3 एयरपोर्ट हैं. प्रदेश का राष्ट्रीय राजमार्ग मैं उस पर आया हूँ. फ्रंटियर बनेगा क्योंकि पैसा अलोकेट हो गया है. ಕಿರಣ್ ರಿಜಿಜು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅರುಣಾಚಲ ಪ್ರದೇಶ ಹೊಸ ರೂಪಾಂತರ ಕಂಡಿದೆ. ಶೀಘ್ರದಲ್ಲೇ ಪೂರ್ಣಗೊಳ್ಳಲಿರುವ ಟ್ರಾನ್ಸ್ ಅರುಣಾಚಲ ಹೆದ್ದಾರಿ ರಾಜ್ಯದ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳನ್ನು ಸಂಪರ್ಕಿಸುತ್ತದೆ. ರಾಜ್ಯದಲ್ಲಿ 42,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗಡಿನಾಡು ಹೆದ್ದಾರಿ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಹೇಳಿದರು. 5 मिनट में डेवलपमेंट का बात करके फिर हम उपराष्ट्रपति जी का बात सुनेंगे.